ಹಲೋ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಯಾರೆಲ್ಲ UPSC ಪೂರ್ವಭಾವಿ ಪರೀಕ್ಷೆಯನ್ನು ಬರೆದು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರಿತ್ತಲ್ಲ, ಅವರೆಲ್ಲರೂ ಕೂಡ ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತು ಕೌನ್ಸಿಲಿಂಗ್ಗೆ ಎಲ್ಲಿ ಹೋಗ್ಬೇಕು ಸರ್, ಆನ್ಲೈನ್ ಮೂಲಕ ಇರುತ್ತಾ ಅಥವಾ ಆಫ್ಲೈನ್ ಮೂಲಕ ಇರುತ್ತಾ ಅನ್ನುವಂಥ ಗೊಂದಲದಲ್ಲಿದ್ದರೆ ಅದಕ್ಕೆ ಇದೀಗ ತಾನೇ ಒಂದು ವೆಬ್ಸೈಟ್ನಲ್ಲಿ ಒಂದು ಏನಪ್ಪ ಅಂದರೆ ಅದರ ಬಗ್ಗೆ ಒಂದು ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು, ಸೂಚನಾ ಫಲಕದಲ್ಲಿ 2024-25ನೇ ಸಾಲಿನ UPSC ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆ, ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಜ್ಜು ಮಾಡ್ಕೊರಿ, ಅಲ್ಲಿ ದಾಖಲಾತಿಗಳ ಪರಿಶೀಲನೆ ಆಗ್ತೈತಿ, ಅದ್ರ ಜೊತೆಗೆ ಕೌನ್ಸಿಲಿಂಗ್ ಆಗ್ತೈತಿ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ದಿನಾಂಕ 3/3/2025 ಬೆಳಿಗ್ಗೆ 10 ಗಂಟೆಗೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ, ಡಾಕ್ಟರ್ ಬಾಬು ಜಗಜೀವನರಾವ್ ಸಂಶೋಧನಾ ಸಂಸ್ಥೆ, ಹೊರವರ್ತುಲ ರಸ್ತೆ, ಸುಮನಹಳ್ಳಿ ವೃತ್ತ, ಬೆಂಗಳೂರು ಈ ಸ್ಥಳದಲ್ಲಿ ಆಯೋಜಿಸಲಾಗಿದೆ. ನೋಡಿ ಫ್ರೆಂಡ್ಸ್, ನೀವೇನು ಮಾಡಬೇಕಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲಿ ಹೋಗಬೇಕು, ಇಲ್ಲಿ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರ, ಡಾಕ್ಟರ್ ಬಾಬು ಜಗಜೀವನರಾವ್ ಸಂಶೋಧನಾ ಸಂಸ್ಥೆ, ಹೊರವರ್ತುಲ ರಸ್ತೆ, ಸುಮನಹಳ್ಳಿ ವೃತ್ತ, ಬೆಂಗಳೂರು. ಅಂದರೆ ನೀವು ಈ ಸ್ಥಳಕ್ಕೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕು. ಅಲ್ಲೇ ಕೌನ್ಸಿಲಿಂಗ್ ಇರುತ್ತೆ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮ ಕೂಡ ಇರುತ್ತೆ. ಯಾವಾಗ? ಮಾರ್ಚ್ 3ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಇರುತ್ತೆ. ಸರ್, ಡಾಕ್ಯುಮೆಂಟ್ ಏನೇನು ಅನ್ನೋದು ನಿಮ್ಗಂತರೂ ಮೊದಲೇ ಹೇಳಿದ್ದೀನಿ. SSLC ಮಾರ್ಕ್ಸ್ ಕಾರ್ಡನ್ನ ತೆಗೆದುಕೊಳ್ಳಿ, ಮತ್ತು PUC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಡಿಗ್ರಿ ಆಲ್ ಸೇಮ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ಳಿ. ಅದ್ರ ಜೊತೆಗೆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಇರಬೇಕು, ಅಥವಾ ಕಾನ್ವೊಕೇಷನ್ ಇದ್ದರೆ ಕಾನ್ವೊಕೇಷನ್ ನಡೆಯುತ್ತೆ, ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೆ ಪಾಸಿಂಗ್ ಸರ್ಟಿಫಿಕೇಟ್ ನಡೆಯುತ್ತೆ. ಅದ್ರ ಜೊತೆಗೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಒಂದು 3-4 ಫೋಟೋ ತೆಗೆದುಕೊಳ್ಳಿ. ಮತ್ತು ನೀವು ಅಪ್ಲಿಕೇಶನ್ ಹಾಕಿದಾಗ ಏನು ಫಾರ್ಮೆಟ್ ಇತ್ತಲ್ಲ, ಆ ಫಾರ್ಮೆಟ್ ಇದ್ದರೂ ಕೂಡ ಅದನ್ನು ಒಂದು ಒಯ್ಯಿರಿ. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು, ನೆಕ್ಸ್ಟ್ ತಂದೆ ತಾಯಿ ಆಧಾರ್ ಕಾರ್ಡ್ ಇತ್ತಪ್ಪ ಅಂದರೆ ಅದನ್ನು ಕೂಡ ಒಯ್ಯಿರಿ. ಯಾಕಪ್ಪ ಅಂದರೆ ಅಲ್ಲಿಂದ ಒಳ್ಳೆ ಬರೋಕ್ಕಾಗಲ್ಲ ನಿಮಗೆ. ತಂದೆ ತಾಯಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇತ್ತಪ್ಪ ಅಂದರೆ ಅದನ್ನು ಕೂಡ ಒಯ್ಯಿರಿ. ಎಕ್ಸ್ಟ್ರಾ ಇರಲಿ ನೋಡಿ, ಅಲ್ಲಿ ದಾಖಲಾತಿ ಪರಿಶೀಲನೆಗೆ ಹೊಂಟಿವಪ್ಪ ಅಂದರೆ ಎಲ್ಲ ಎಕ್ಸ್ಟ್ರಾ ಏನೇನು ಡಾಕ್ಯುಮೆಂಟ್ಸ್ ಅದಾವಲ್ಲ ಅವುಗಳನ್ನು ಕೂಡ ನಿಮ್ಮ ಜೊತೆಗೆ ಇರಲಿ. ಅವೇನು ನಿಮಗೇನು ವಜ್ಜೆ ಆಗಲ್ಲ, ಹೌದಾ? ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡೋಗಿ. ಮತ್ತು ಇನ್ನು ಬೇರೆ ನೀವು ಹಾಸ್ಟೆಲ್ ಸರ್ಟಿಫಿಕೇಟ್, ಅಂದರೆ ಸರ್ ನಾನು ಹಾಸ್ಟೆಲ್ನಲ್ಲಿ 3 ವರ್ಷ ಇದ್ದೆ ಸರ್, ಅದರ ಸರ್ಟಿಫಿಕೇಟು ಇದೆ ಅಂದರೆ ಅದನ್ನು ಒಯ್ಯಿರಿ. ಮತ್ತು KREIS ಅಥವಾ ವಸತಿ ಶಾಲೆಗಳಲ್ಲಿ ಪಡೆದಂಥ ಆ ಸರ್ಟಿಫಿಕೇಟ್ ಇದ್ದರೆ ಕೂಡ ಅದನ್ನು ಕೂಡ ತೆಗೆದುಕೊಂಡು ಹೋಗ್ರಿ. ನೀವು ಯಾವ ಕೋಟಾದಲ್ಲಿ ಸೆಲೆಕ್ಷನ್ ಆಗಿರಲ್ಲ ಆ ಕೋಟಾದ ಸರ್ಟಿಫಿಕೇಟ್ ಇರುತ್ತೆ. ಮತ್ತು ಬೇರೆ ಯಾವ ಕೋಟಾದಲ್ಲಿ ಸೆಲೆಕ್ಷನ್ ಆಗಿದ್ದರೆ ಅವು ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಹೋಗ್ರಿ. ಮತ್ತು ಅವುಗಳಿಗೆ ಅಲ್ಲಿ ಹೋದ ತಕ್ಷಣ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮನ್ನು ಫಿಲಪ್ ಮಾಡ್ಕೊಳ್ಳಿ. ಮತ್ತು ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತಪ್ಪ ಅಂದರೆ ಅಲ್ಲಿ ನಿಮಗೆ ಏನಿರುತ್ತೆ, ರ್ಯಾಂಕ್ ವೈಸ್ ಕುಂದಿಸಿರ್ತಾರೆ ಮತ್ತು ರ್ಯಾಂಕ್ ವೈಸ್ ಕರೀತಾರೆ ಅಲ್ಲಿ ವೆರಿಫಿಕೇಷನ್ ಮುಗಿಸ್ಕೊಂಡ ತಕ್ಷಣ ನೀವೇನು ಮಾಡಬೇಕು, ಅಲ್ಲಿ ಒಂದು ಡಿಸ್ಪ್ಲೇನಲ್ಲಿ ಅಂದರೆ ಸ್ಕ್ರೀನಲ್ಲಿ ಏನಾಗ್ತಾ ಇರುತ್ತೆ, UPSCಯ ಇನ್ಸ್ಟಿಟ್ಯೂಟ್ಗಳು ಇರ್ತವೆ. ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ಗಳನ್ನು ರ್ಯಾಂಕ್ ತೊಗೊಂಡವ್ರು ಏನು ಮಾಡಿಬಿಡ್ತಾರೆ, ಅದನ್ನು ತೊಗೊಂಡ ನಂತರ ಅದು ಫಿಲಪ್ ಆಗುತ್ತೆ. ಫಿಲಪ್ ಆದ ತಕ್ಷಣ ಬೇರೆ ಇನ್ಸ್ಟಿಟ್ಯೂಟ್ ಯಾವುದು ಇರ್ತಾವಲ್ಲ ಆ ಇನ್ಸ್ಟಿಟ್ಯೂಟ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಚಾಯ್ಸ್ ಮಾಡ್ಕೋಬೇಕಾಗುತ್ತೆ, ಹೌದಾ? ಇವಿಷ್ಟು ಏನಾಗಿತ್ತಪ್ಪ ಅಂದರೆ UPSC ತರಬೇತಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಎಲ್ಲಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.